ಈ ರಾಜೀನಾಮೆ ಪ್ರಹಸನ ಒಂದ್ ಕಡೆ ನಡೀತಾ ಇದ್ರೆ ಇತ್ತ ಲೋಕಾಯುಕ್ತ ತನಿಖೆ ಚುರುಕನ್ನ ಪಡೆದುಕೊಳ್ತಾ ಇದೆ. ಇವತ್ತು ಬೆಳ್ಳಂಬೆಳಗ್ಗೆ ಫೀಲ್ಡ್ಗಿಳಿದಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಕೆಸರೆ ಗ್ರಾಮ ಸರ್ವೆ ನಂಬರ್ 464 3.16 ಎಕರೆ ಜಮೀನು. ಅದರ ಸರ್ವೆ ಕಾರ್ಯವನ್ನ ಬೆಳಗ್ಗೆ 9 ಗಂಟೆಯಿಂದ ಮಾಡಲಾಗ್ತಾ ಇತ್ತು. ಇದೀಗ ಸರ್ವೆ ಕಾರ್ಯ ಸ್ಪಾಟ್ ಮಹಜರ್ನ ಭಾಗವಾಗಿ ನಡೀತಾ ಇದ್ದ ಸರ್ವೆ ಕಾರ್ಯ ಮುಕ್ತಾಯವಾಗಿದೆ. ಬೆಳಗ್ಗೆ 9 ಗಂಟೆಗೆ ಪ್ರಾರಂಭ ಆಗಿತ್ತು ಜಮೀನಿನ ಸರ್ವೆ ಕಾರ್ಯ. ಭೂಮಾಪನ ಇಲಾಖೆ ಅಧಿಕಾರಿಗಳಿಂದ ಈ ಕಾರ್ಯ ನಡೆಸಲಾಗ್ತಾ ಇತ್ತು. ಕಬ್ಬಿಣದ ಚೈನ್ ಹಿಡಿದು ಅಳತೆ ಮಾಡಿದ್ದಾರೆ ಅಧಿಕಾರಿಗಳು. ಈಗ ಮೂಡ ಅಧಿಕಾರಿಗಳ ಜೊತೆಯಲ್ಲಿ ಸ್ನೇಹಮಯಿ ಕೃಷ್ಣ ಚರ್ಚೆ ನಡೆಸ್ತಾ ಇದ್ದಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದೇ ಆ ವಿವಾದಕ್ಕೆ ಕಾರಣವಾಗಿರತಕ್ಕಂತಹ 3.16 ಎಕರೆ ಜಾಗ. ಆ ಜಾಗದಲ್ಲಿ ಸರ್ವೆ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಕಬ್ಬಿಣದ ಚೈನ್ ಹಿಡಿದು ಮೆಷರ್ಮೆಂಟ್ ಅನ್ನ ತೆಗೆದುಕೊಳ್ತಿದ್ದಾರೆ. ಈ ಬಡಾವಣೆ ಅಂದ್ರೆ ಕೆಸರೆ ಗ್ರಾಮ ಬಡಾವಣೆಯಾಗಿ ಕನ್ವರ್ಟ್ ಆಗಿದೆ ದಾಖಲೆಗಳ ಪ್ರಕಾರ. ನಿವೇಶನಗಳನ್ನಾಗಿ ಮಾಡಿ ಅದನ್ನ ಹಂಚಲಾಗಿದೆ ಆಲ್ರೆಡಿ ಬೇರೆ ಬೇರೆಯವರಿಗೆ. ಆದರೆ ವಿವಾದ ಪ್ರಾರಂಭವಾಗಿದ್ದೇ ಈ ಜಾಗದಿಂದ ಆಗಿರೋದ್ರಿಂದ ಇದೀಗ ಇದರ ಸ್ಪಾಟ್ ಮಹಜರು ಪ್ರಕ್ರಿಯೆಯನ್ನ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಬೆಳಗ್ಗೆ 9 ಗಂಟೆಯಿಂದಲೂ ಕೂಡ ನಡೀತಾ ಇದ್ದ ಸರ್ವೆ ಕಾರ್ಯ ಮುಕ್ತಾಯವಾಗಿದೆ. ಪ್ರಮುಖವಾಗಿ ಯಾವೆಲ್ಲ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು? ಸ್ಮಿತಾ, ಈಗಾಗಲೇ ಇನ್ನು ಸಿಎಂ ವಿರುದ್ಧ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ದಾಖಲಾದ ನಂತರದಲ್ಲಿ ಇವತ್ತಿನಿಂದ ವಿಚಾರಣೆ ಕೂಡ ಶುರುವಾಗಿರುವಂಥದ್ದು. ಮೊದಲ ಹಂತವಾಗಿ ದೂರುದಾರ ಸ್ನೇಹಮಯಿ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಖುದ್ದು ಸ್ನೇಹಮಯಿ ಅವರನ್ನ ಇವತ್ತು ಏನು ಸ್ಪಾಟ್ಗೆ ಕರೆದುಕೊಂಡು ಹೋಗಿ ಸ್ಥಳ ಮಾಜರಣ ಮಾಡಿದ್ದಾರೆ. ಸರ್ವೆ ನಂಬರ್ 464 3.16 ಎಕರೆ ಈ ಜಮೀನು ಸಿದ್ದರಾಮಯ್ಯನವರ ಪತ್ನಿಗೆ ದಾನ ಬಂದ ಸಂದರ್ಭದಲ್ಲೂ ಕೂಡ ಯಾವ ರೀತಿಯಾಗಿ ಆ ಒಂದು ಲ್ಯಾಂಡ್ ಇತ್ತು ಅನ್ನುವಂತಹ ಪರಿಶೀಲನೆಗೆ ಇವತ್ತು ಅಧಿಕಾರಿಗಳು ಮುಂದಾಗಿದ್ದರು. ಮೂಡಾದ ಸರ್ವೆ ಅಧಿಕಾರಿಗಳಿರ್ಬೋದು, ಲೋಕಾಯುಕ್ತ ಅಧಿಕಾರಿಗಳು ಎಲ್ಲರೂ ಕೂಡ ಈ ಒಂದು ಮಹಜರ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದರು. ಸುಮಾರು 8:30ಕ್ಕೆ ಆರಂಭವಾದಂತಹ ಈ ಒಂದು ಪ್ರಕ್ರಿಯೆ ಸುಮಾರು 1 ಗಂಟೆಗಳ ಅಂದರೆ ಸುದೀರ್ಘವಾಗಿ ಸುಮಾರು 5 ಗಂಟೆಗಳ ಕಾಲ ವಿಸ್ತೃತವಾಗಿ ಈ 3 ಎಕರೆ 16 ಗುಂಟೆ ಜಾಗವನ್ನು ಮೊದಲಿಗೆ ಫೈಲ್ಔಟ್ ಮಾಡಿ ಈ ಸರ್ವೆ ಮಾಡುವಂತಹ ಅಧಿಕಾರಿಗಳು ಮೊದಲಿಗೆ ಆ ಜಾಗವನ್ನು ಪತ್ತೆ ಹಚ್ಚಿದ್ರು. ತದನಂತರದಲ್ಲಿ ಎಷ್ಟು ನಿವೇಶನಗಳಾಗಿದೆ, ಜೊತೆಗೆ ಎಷ್ಟು ನಿವೇಶನಗಳ ಮಾರಾಟ ಮಾಡಿದ್ದಾರೆ, ಇದೆಲ್ಲವನ್ನು ಕೂಡ ಮಾಹಿತಿ ಪಡೆದುಕೊಂಡ್ರು. ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ಒಂದಷ್ಟು ಮಾಹಿತಿಗಳನ್ನ ಕೊಟ್ಟಿದ್ರು. ಆ ಮಾಹಿತಿಯನ್ನು ಕೂಡ ಅವರು ಹೇಳಿಕೆಗಳನ್ನು ಕೂಡ ಅವರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಆ ವಿಚಾರಣೆ ಕೂಡ ಬಹುತೇಕ ಅಂತ್ಯ ಆಗುವಂತಹ ಬಂದಿದೆ. ಸೊ ಈಗಾಗಲೇ ಅಧಿಕಾರಿಗಳು ಮತ್ತೆ ಅವರು ವಾಪಸ್ಸು ಲೋಕಾಯುಕ್ತ ಕಚೇರಿಗೆ ಬರ್ತಾರೆ. ಅಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ಎದುರಿಸಬೇಕಾಗುತ್ತೆ ಸ್ನೇಹಮಯಿ ಕೃಷ್ಣ ಅವರು. ಈ ಒಂದು ಪ್ರಕರಣದಲ್ಲಿ ಎಲ್ಲಿ ಲೋಪದೋಷಗಳಾಗಿದೆ, ಸಿಎಂ ಅವರ ಪಾತ್ರ ಏನು, ಸಂಪರ್ಕದಲ್ಲಿರಿ. ಮತ್ತಷ್ಟು ಅಪ್ಡೇಟ್ಸ್ ಇದೆ ವಿನೋದ್. ಮುಡಾ ಕಚೇರಿಯಲ್ಲೂ ಕೂಡ ಗರಿಗೆದರಿದೆ ಚಟುವಟಿಕೆಗಳು. ಫೈಲ್ಗಳ ಹಸ್ತಾಂತರದಲ್ಲಿ ಮುಳುಗೋಗಿದ್ದಾರೆ ಸಿಬ್ಬಂದಿಗಳು. ತಾಂತ್ರಿಕ ವಿಭಾಗದಿಂದ ಕಾನೂನು ವಿಭಾಗಕ್ಕೆ ಸ್ಥಳಾಂತರವಾಗ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಲೋಕಾಯುಕ್ತ ಕಚೇರಿಯಿಂದ ದಾಖಲೆ ಕೇಳುವ ಸಾಧ್ಯತೆ ಇರೋ ಹಿನ್ನೆಲೆಯಲ್ಲಿ ದಾಖಲೆಗಳನ್ನ ಸಿದ್ಧಪಡಿಸಿಕೊಳ್ತಿದ್ದಾರೆ ಮೂಡಾದ ಅಧಿಕಾರಿಗಳು. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಇನ್ ಪರ್ಟಿಕ್ಯುಲರ್ ಸಿದ್ದರಾಮಯ್ಯನವರ ಪತ್ನಿಗೆ ಸಂಬಂಧಪಟ್ಟ ಭೂಮಿಗೆ ಸಂಬಂಧಪಟ್ಟಂತೆಯೇ 1,000ಕ್ಕೂ ಅಧಿಕ ಪುಟಗಳ ದಾಖಲೆ ಮಾಧ್ಯಮಗಳಿಗೆ, ಅದರಲ್ಲೂ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಆದರೆ ಲಭ್ಯವಾಗದೇ ಇರೋ ದಾಖಲೆಗಳು ಇನ್ನೂ ಒಂದಷ್ಟು ರಾಶಿ ಇದೆ. ಕೆಲವೊಂದಷ್ಟು ದಾಖಲೆಗಳನ್ನು ಕಣ್ಮರೆ ಮಾಡಲಾಗಿದೆ ಅನ್ನೋ ಆರೋಪ ದೂರುದಾರರು, ವಿರೋಧ ಪಕ್ಷದವರು ಮಾಡ್ತಾ ಇದ್ರು. ಆದರೆ ಲೋಕಾಯುಕ್ತ ಅಧಿಕಾರಿಗಳು ಕೇಳಿದ ಸಂದರ್ಭದಲ್ಲಿ ಮೂಡಾ ಹಾಗೆ ಹೇಳೋ ಹಾಗಿಲ್ಲ. ಮಿಸ್ ಆಗೋಗ್ಬಿಟ್ಟಿದೆ ಫೈಲ್ಗಳು, ಈ ಫೈಲ್ ಇಲ್ಲ, ಈ ಫೈಲು ಇತ್ತು ಈಗ ಕಾಣ್ತಿಲ್ಲ, ಹೀಗೆ ಹೇಳೋ ಹಾಗಿಲ್ಲ. ಹೀಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಕೇಳುವ ಸಾಧ್ಯತೆ ಇರೋದ್ರಿಂದ ಇದೀಗ ಫೈಲ್ಗಳನ್ನ ರೆಡಿ ಮಾಡಿ ಇಟ್ಟುಕೊಳ್ಳುತ್ತಿದ್ದಾರೆ ಲೋಕಾಯುಕ್ತ ಮೂಡಾ ಅಧಿಕಾರಿಗಳು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ವಿನೋದ, ಇಲ್ಲಿ ಅಸಲಿ ಆಟ ಇರೋದೇ ದಾಖಲೆಗಳಲ್ಲಿ ಅಂತ. ಇಡೀ ಮೂಡಾ ವಿಚಾರ ಸತ್ಯ ಅಸತ್ಯ ಯಾವುದು ಅನ್ನೋದು ಗೊತ್ತಾಗೋದೇ ದಾಖಲೆಗಳಲ್ಲಿ. ಹೀಗಾಗಿ ದಾಖಲೆಗಳನ್ನ ಅಧಿಕಾರಿಗಳು ಸಿದ್ಧಪಡಿಸ್ಕೊಳ್ತಿದ್ದಾರಂತೆ ಮೂಡಾ ಅಧಿಕಾರಿಗಳು. ಬೇರೇನು ಡೀಟೇಲ್ಸ್ ಸಿಗ್ತಾ ಇದೆ? ಈಗಾಗಲೇ ಏನು ಈ ಒಂದು ಪ್ರಕರಣದಲ್ಲಿ
ಪ್ರಮುಖ ದಾಖಲೆ ಅಂತಂದರೆ ಈಗಾಗಲೇ ಪತ್ರಗಳೆಲ್ಲ ಪರಿಶೀಲನೆ ಮಾಡುವಂಥದ್ದು. ಈಗಾಗಲೇ ಏನು 1962ರಿಂದ ಈ ಭೂಮಿಯ ನಿಜವಾದ ಮಾಲೀಕರು ಯಾರಿದ್ದಾರೆ, ಲಿಂಗಾಬಿಲ್ ಜವರ, ಅವರಿಗೆ 3 ಜನ ಮಕ್ಕಳಿದ್ರು. ಅವರಿಗೆ ತದನಂತರದಲ್ಲಿ ಯಾವ ರೀತಿಯಾಗಿ ಕ್ರಯ ಆಯಿತು, ಅದಾದ ನಂತರದಲ್ಲಿ ದೇವರಾಜ್ಗೆ ಯಾವ ರೀತಿಯಾಗಿ ಈ ಭೂಮಿ ಬಂತು, ಮಂಜುನಾಥ್ ಅವರು ನಿಜಕ್ಕೂ ಕೂಡ ಈ ಭೂಮಿಯೆಲ್ಲ ದೇವರಾಜರಿಗೆ ಬರ್ಕೊಟ್ರ, ತದನಂತರದಲ್ಲಿ ದೇವರಾಜ್ ಅವರು ಸಿ ಎಂ ಅವರ ಬಾವೈದಲಿಗೆ ಏನೋ ಖರೀದಿ ಮಾಡಿದ್ರು. ಆ ನಂತರದಲ್ಲಿ 2004-05ರಲ್ಲಿ ಕೂಡ ಈ ಒಂದು ಭೂಮಿ ಸಿ ಎಂ ಅವರ ಪತ್ನಿಗೆ ಕೂಡ ಬಂದಿರುವಂಥದ್ದು. ಇದೆಲ್ಲದರ ದಾಖಲೆಗಳೆಲ್ಲ ಮೊದಲಿಗೆ ಪರಿಶೀಲನೆ ಮಾಡಬೇಕಾಗತ್ತೆ. ಇವತ್ತು ಬೆಳಿಗ್ಗೆ ಮೂಡ ಆಯುಕ್ತ ರಿಪಬ್ಲಿಕನ್ ಜೊತೆ ಮಾತಾಡಬೇಕು ಸಂದರ್ಭದಲ್ಲೂ ಕೂಡ ಈಗಾಗಲೇ ಅಧಿಕಾರಿಗಳು ನಮ್ಮ ಸಹಾಯವನ್ನು ಕೇಳಿದ್ದಾರೆ. ಸೊ ಹೀಗಾಗಿ ನಾನು ಸಂಪೂರ್ಣವಾದಂತಹ ಸಹಾಯ ಕೊಡೋದಕ್ಕೆ ಸಿದ್ಧಲಿದ್ದೇನೆ ಅಂತ ಹೇಳಿದರು. ಸೊ ಈಗಾಗಲೇ ಮೂಡಾದಲ್ಲಿ ಒಂದಷ್ಟು ದಾಖಲಾತಿಗಳನ್ನು ಈಗಾಗಲೇ ಬಹುತೇಕ ಸಾಕಷ್ಟು ದಾಖಲಾತಿಗಳನ್ನು ಈಗಾಗಲೇ ಒಂದು ಕಮಿಟಿ ರಚನೆ ಆಗಿದೆ ನ್ಯಾಯಮೂರ್ತಿ PL ದೇಸಾಯಿ ಅವರ ನೇತೃತ್ವದಲ್ಲಿ. ಸೊ ಹೀಗಾಗಿ ಅವರಿಗೆ ಸಾಕಷ್ಟು ದಾಖಲಾತಿಗಳ ಕೊಟ್ಟಿದ್ರು. ಈಗ ಕೊಡ್ತಾ ಇರುವಂತಹ ದಾಖಲಾತಿಗಳು ಕೂಡ ಸರ್ಟಿಫೈಡ್ ಕಾಪಿ ಆಗಿರುತ್ತೆ. ಇದು ನಿಜವಾದ ದಾಖಲೆಗಳು. ಸೊ ಹೀಗಾಗಿ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ಸಾಕಷ್ಟು ದಾಖಲೆಗಳಿತ್ತು. ಇದೆಲ್ಲ ಹೊರತುಪಡಿಸಿ ಒಂದಷ್ಟು ದಾಖಲೆಗಳು ಯಾವೆಲ್ಲ ಮಿಸ್ಸಿಂಗ್ಗಳಿತ್ತು ಅದೆಲ್ಲವನ್ನು ಕೂಡ ಈಗಾಗಲೇ ಮೂಡ ಅಧಿಕಾರಿಗಳು ಸಿದ್ಧಪಡಿಸ್ಕೊಂಡಿದ್ದಾರೆ. ಇವತ್ತು ಬಹುತೇಕ ಸಂಜೆಯೊಳಗೆ ಆ ಎಲ್ಲ ದಾಖಲೆಗಳು ಕೂಡ ಲೋಕಾಯುಕ್ತ ಅಧಿಕಾರಿಗಳ ಕೈ ಸೇರುತ್ತೆ. ಇದಾದ ಬಳಿಕ ಮೊದಲಿಗೆ ಪರಿಶೀಲನೆ ಮಾಡಿ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಕೂಡ 4 ತಂಡಗಳನ್ನು ಮಾಡಿದ್ದಾರೆ. ಸೊ ಹೀಗಾಗಿ 4 ತಂಡದ ಅಧಿಕಾರಿಗಳು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಹೋಗ್ತಾರೆ. ಸ್ಮಿತಾ. ರೈಟ್, ಧನ್ಯವಾದ ವಿನೋದ್ ಮಾಹಿತಿಗಾಗಿ. ಮುಡಾ ಕಚೇರಿಯಲ್ಲೂ ಕೂಡ ಗರಿಗೆದರಿದೆ ಚಟುವಟಿಕೆಗಳು. ಫೈಲ್ಗಳ ಹಸ್ತಾಂತರದಲ್ಲಿ ಮುಳುಗೋಗಿದ್ದಾರೆ ಸಿಬ್ಬಂದಿಗಳು. ತಾಂತ್ರಿಕ ವಿಭಾಗದಿಂದ ಕಾನೂನು ವಿಭಾಗಕ್ಕೆ ಸ್ಥಳಾಂತರವಾಗ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಲೋಕಾಯುಕ್ತ ಕಚೇರಿಯಿಂದ ದಾಖಲೆ ಕೇಳುವ ಸಾಧ್ಯತೆ ಇರೋ ಹಿನ್ನೆಲೆಯಲ್ಲಿ ದಾಖಲೆಗಳನ್ನು ಸಿದ್ಧಪಡಿಸ್ಕೊಳ್ತಿದ್ದಾರೆ ಮೂಡಾದ ಅಧಿಕಾರಿಗಳು. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಇನ್ ಪರ್ಟಿಕ್ಯುಲರ್ ಸಿದ್ದರಾಮಯ್ಯನವರ ಪತ್ನಿಗೆ ಸಂಬಂಧಪಟ್ಟ ಭೂಮಿಗೆ ಸಂಬಂಧಪಟ್ಟಂತೆಯೇ 1,000ಕ್ಕೂ ಅಧಿಕ ಪುಟಗಳ ದಾಖಲೆ ಮಾಧ್ಯಮಗಳಿಗೆ, ಅದರಲ್ಲೂ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಆದರೆ ಲಭ್ಯವಾಗದೇ ಇರೋ ದಾಖಲೆಗಳು ಇನ್ನೂ ಒಂದಷ್ಟು ರಾಶಿ ಇದೆ. ಕೆಲವೊಂದಷ್ಟು ದಾಖಲೆಗಳನ್ನು ಕಣ್ಮರೆ ಮಾಡಲಾಗಿದೆ ಅನ್ನೋ ಆರೋಪ ದೂರುದಾರರು, ವಿರೋಧ ಪಕ್ಷದವರು ಮಾಡ್ತಾ ಇದ್ರು. ಆದರೆ ಲೋಕಾಯುಕ್ತ ಅಧಿಕಾರಿಗಳು ಕೇಳಿದ ಸಂದರ್ಭದಲ್ಲಿ ಮೂಡಾ ಹಾಗೆ ಹೇಳೋ ಹಾಗಿಲ್ಲ. ಮಿಸ್ ಆಗೋಗ್ಬಿಟ್ಟಿದೆ ಫೈಲ್ಗಳು, ಈ ಫೈಲ್ ಇಲ್ಲ, ಈ ಫೈಲು ಇತ್ತು ಈಗ ಕಾಣ್ತಿಲ್ಲ, ಹೀಗೆ ಹೇಳೋ ಹಾಗಿಲ್ಲ. ಹೀಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಕೇಳುವ ಸಾಧ್ಯತೆ ಇರೋದ್ರಿಂದ ಇದೀಗ ಫೈಲ್ಗಳನ್ನು ರೆಡಿ ಮಾಡಿ ಇಟ್ಟುಕೊಳ್ಳುತ್ತಿದ್ದಾರೆ ಮೂಡಾ ಅಧಿಕಾರಿಗಳು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ವಿನೋದ, ಇಲ್ಲಿ ಅಸಲಿ ಆಟ ಇರೋದೇ ದಾಖಲೆಗಳಲ್ಲಿ ಅಂತ. ಇಡೀ ಮೂಡಾ ವಿಚಾರ ಸತ್ಯ ಅಸತ್ಯ ಯಾವುದು ಅನ್ನೋದು ಗೊತ್ತಾಗೋದೇ ದಾಖಲೆಗಳಲ್ಲಿ. ಹೀಗಾಗಿ ಈ ದಾಖಲೆಗಳನ್ನು ಅಧಿಕಾರಿಗಳು ಸಿದ್ಧಪಡಿಸ್ಕೊಳ್ತಿದ್ದಾರಂತೆ ಮೂಡಾ ಅಧಿಕಾರಿಗಳು. ಬೇರೇನು ಡೀಟೇಲ್ಸ್ ಸಿಗ್ತಾ ಇದೆ? ಈಗಾಗಲೇ ಏನು ಈ ಒಂದು ಪ್ರಕರಣದಲ್ಲಿ ಪ್ರಮುಖ ದಾಖಲೆ ಅಂತಂದರೆ ಈಗಾಗಲೇ ಪತ್ರಗಳೆಲ್ಲ ಪರಿಶೀಲನೆ ಮಾಡುವಂಥದ್ದು. ಈಗಾಗಲೇ ಏನು 1962ರಿಂದ ಈ ಭೂಮಿಯ ನಿಜವಾದ ಮಾಲೀಕರು ಯಾರಿದ್ದಾರೆ, ಲಿಂಗಾಬಿಲ್ ಜವರ, ಅವರಿಗೆ 3 ಜನ ಮಕ್ಕಳಿದ್ರು. ಅವರಿಗೆ ತದನಂತರದಲ್ಲಿ ಯಾವ ರೀತಿಯಾಗಿ ಕ್ರಯ ಆಯಿತು, ಅದಾದ ನಂತರದಲ್ಲಿ ದೇವರಾಜ್ಗೆ ಯಾವ ರೀತಿಯಾಗಿ ಈ ಭೂಮಿ ಬಂತು, ಮಂಜುನಾಥ್ ಅವರು ನಿಜಕ್ಕೂ ಕೂಡ ಈ ಭೂಮಿಯೆಲ್ಲ ದೇವರಾಜರಿಗೆ ಬರ್ಕೊಟ್ರ, ತದನಂತರದಲ್ಲಿ ದೇವರಾಜ್ ಅವರು ಸಿ ಎಂ ಅವರ ಬಾವೈದಲಿಗೆ ಏನೋ ಖರೀದಿ ಮಾಡಿದ್ರು. ಆ ನಂತರದಲ್ಲಿ 2004-05ರಲ್ಲಿ ಕೂಡ ಈ ಒಂದು ಭೂಮಿ ಸಿ ಎಂ ಅವರ ಪತ್ನಿಗೆ ಕೂಡ ಬಂದಿರುವಂಥದ್ದು. ಇದೆಲ್ಲದರ ದಾಖಲೆಗಳೆಲ್ಲ ಮೊದಲಿಗೆ ಪರಿಶೀಲನೆ ಮಾಡಬೇಕಾಗತ್ತೆ. ಇವತ್ತು ಬೆಳಿಗ್ಗೆ ಮೂಡ ಆಯುಕ್ತ ರಿಪಬ್ಲಿಕನ್ ಜೊತೆ ಮಾತಾಡಬೇಕು ಸಂದರ್ಭದಲ್ಲೂ ಕೂಡ ಈಗಾಗಲೇ ಅಧಿಕಾರಿಗಳು ನಮ್ಮ ಸಹಾಯವನ್ನು ಕೇಳಿದ್ದಾರೆ. ಸೊ ಹೀಗಾಗಿ ನಾನು ಸಂಪೂರ್ಣವಾದಂತಹ ಸಹಾಯ ಕೊಡೋದಕ್ಕೆ ಸಿದ್ಧಲಿದ್ದೇನೆ ಅಂತ ಹೇಳಿದರು. ಸೊ ಈಗಾಗಲೇ ಮೂಡಾದಲ್ಲಿ ಒಂದಷ್ಟು ದಾಖಲಾತಿಗಳನ್ನು ಈಗಾಗಲೇ ಬಹುತೇಕ ಸಾಕಷ್ಟು ದಾಖಲಾತಿಗಳನ್ನು ಈಗಾಗಲೇ ಒಂದು ಕಮಿಟಿ ರಚನೆ ಆಗಿದೆ ನ್ಯಾಯಮೂರ್ತಿ PL ದೇಸಾಯಿ ಅವರ ನೇತೃತ್ವದಲ್ಲಿ. ಸೊ ಹೀಗಾಗಿ ಅವರಿಗೆ ಸಾಕಷ್ಟು ದಾಖಲಾತಿಗಳ ಕೊಟ್ಟಿದ್ರು. ಈಗ ಕೊಡ್ತಾ ಇರುವಂತಹ ದಾಖಲಾತಿಗಳು ಕೂಡ ಸರ್ಟಿಫೈಡ್ ಕಾಪಿ ಆಗಿರುತ್ತೆ. ಇದು ನಿಜವಾದ ದಾಖಲೆಗಳು. ಸೊ ಹೀಗಾಗಿ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ಸಾಕಷ್ಟು ದಾಖಲೆಗಳಿತ್ತು. ಇದೆಲ್ಲ ಹೊರತುಪಡಿಸಿ ಒಂದಷ್ಟು ದಾಖಲೆಗಳು ಯಾವೆಲ್ಲ ಮಿಸ್ಸಿಂಗ್ಗಳಿತ್ತು ಅದೆಲ್ಲವನ್ನು ಕೂಡ ಈಗಾಗಲೇ ಮೂಡ ಅಧಿಕಾರಿಗಳು ಸಿದ್ಧಪಡಿಸ್ಕೊಂಡಿದ್ದಾರೆ. ಇವತ್ತು ಬಹುತೇಕ ಸಂಜೆಯೊಳಗೆ ಆ ಎಲ್ಲ ದಾಖಲೆಗಳು ಕೂಡ ಲೋಕಾಯುಕ್ತ ಅಧಿಕಾರಿಗಳ ಕೈ ಸೇರುತ್ತೆ. ಇದಾದ ಬಳಿಕ ಮೊದಲಿಗೆ ಪರಿಶೀಲನೆ ಮಾಡಿ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಕೂಡ 4 ತಂಡಗಳನ್ನು ಮಾಡಿದ್ದಾರೆ. ಸೊ ಹೀಗಾಗಿ 4 ತಂಡದ ಅಧಿಕಾರಿಗಳು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಹೋಗ್ತಾರೆ. ಸ್ಮಿತಾ. ರೈಟ್, ಧನ್ಯವಾದ ವಿನೋದ್ ಮಾಹಿತಿಗಾಗಿ.